ಮಾಯದ ಕೀಲಿ ಕೈ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು. ಅವನು ಬಡವರ ಮನೆಯಲ್ಲಿ ಹುಟ್ಟಿದ್ದರೂ ಕನಸುಗಳು ದೊಡ್ಡವಾಗಿದ್ದವು. ಹಳ್ಳಿಯ ಹೊರಗಡೆಯ ಕಾಡಿನಲ್ಲಿ ಒಂದು ಪುರಾತನ ದೇವಸ್ಥಾನವಿತ್ತು. ಜನರು ಅದನ್ನು ಮಾಯಾ ಮಂದಿರ ಎಂದು ಕರೆಯುತ್ತಿದ್ದರು. ಅಲ್ಲಿ ಯಾರೂ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದರು, ಏಕೆಂದರೆ ಅಲ್ಲಿ ಮಾಯಾವಿ ಶಕ್ತಿಗಳು ವಾಸವಾಗಿವೆ ಎಂದು. ಒಂದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ರಾಮು ಕಾಡಿಗೆ ಹೋದನು. ಅವನಿಗೆ ತನ್ನ ತಂದೆಯ ಆರೋಗ್ಯಕ್ಕಾಗಿ ಔಷಧಿ ಬೇಕಿತ್ತು. ಆದರೆ ಹಣವಿರಲಿಲ್ಲ. ದೇವಸ್ಥಾನದ ಒಳಗೆ ಪ್ರವೇಶಿಸಿದಾಗ ಅಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಕಂಡಿತು. ಬೆಳಕಿನ ಮಧ್ಯದಲ್ಲಿ ಒಂದು ಹಳೆಯ ಮರದ ಮೇಜಿನ ಮೇಲೆ ಒಂದು ಕೀಲಿ ಮತ್ತು ಒಂದು ಕೈಯ ಅಕ್ಷರಗಳು ಕಾಣಿಸಿದವು. ಕೀಲಿಯು ಚಿನ್ನದಂತೆ ಹೊಳೆಯುತ್ತಿತ್ತು ಮತ್ತು ಅದರ ಮೇಲೆ ವಿಚಿತ್ರ ಲಿಪಿಯಲ್ಲಿ ಮಾಯದ ಕೀಲಿ ಕೈಯೇ ಎಂದು ಬರೆಯಲಾಗಿತ್ತು. ರಾಮು ಕೀಲಿಯನ್ನು ತೆಗೆದುಕೊಂಡನು. ತಕ್ಷಣವೇ ಅವನ ಬಲಗೈಯಲ್ಲಿ ಒಂದು ವಿಚಿತ್ರ ಶಕ್ತಿ ಹರಿಯಿತು. ಅವನ ಕೈ ಬೆಳ್ಳಿ ಬಣ್ಣಕ್ಕೆ ತಿರುಗಿ ಅದು ಯಾವುದೇ ಬಾಗಿಲನ್ನು ತೆರೆಯುವ ಸಾಮರ್ಥ್ಯ ಪಡೆಯಿತು. ಇದು ಮಾಯಾ ಕೀಲಿ ಕೈ ಎಂದು ಅವನು ಆಶ್ಚರ್ಯದಿಂದ ಹೇಳಿದನು. ಮರುದಿನ ಬೆಳಗ್ಗೆ ರಾಮು ಹಳ್ಳಿಗೆ ಬಂದನು. ಅವನ ಸ್ನೇಹಿತ ಲಕ್ಷ್ಮಣನ ಮನೆಯ ಬಾಗಿಲು ತುಂಬಾ ಭದ್ರವಾಗಿ ಮುಚ್ಚಿತ್ತು. ಯಾರೂ ತೆರೆಯಲು ಸಾಧ್ಯವಿರಲಿಲ್ಲ. ರಾಮು ತನ್ನ ಮಾಯಾ ಕೈಯನ್ನು ಇಟ್ಟನು. ಕೀಲಿ ಇಲ್ಲದಿದ್ದರೂ ಬಾಗಿಲು ತೆರೆಯಿತು. ಒಳಗೆ ಲಕ್ಷ್ಮಣನು ಜ್ವರದಿಂದ ಬಳಲುತ್ತಿದ್ದನು. ರಾಮು ಅವನನ್ನು ಆಸ್ಪತ್ರೆಗೆ ಕರೆದೊಯ್ದನು. ಹಳ್ಳಿಯಲ್ಲಿ ಸುದ್ದಿ ಹರಡಿತು. ರಾಮುನ ಮಾಯಾ ಕೈಯು ಎಲ್ಲಾ ರೀತಿಯ ತೊಂದರೆಗಳನ್ನು ಪರಿಹರಿಸುತ್ತಿತ್ತು. ಬೇರೆಯವರ ಮನೆಯ ತಾಳಗಳನ್ನು ತೆರೆಯುತ್ತಿತ್ತು, ಹಳೆಯ ಸಂಪತ್ತನ್ನು ಕಂಡುಹಿಡಿಯುತ್ತಿತ್ತು, ರೋಗಿಗಳನ್ನು ಗುಣಪಡಿಸುತ್ತಿತ್ತು. ಜನರು ಅವನನ್ನು ಮಾಯಾ ರಾಮು ಎಂದು ಕರೆಯತೊಡಗಿದರು. ಆದರೆ ಶಕ್ತಿ ಯಾವಾಗಲೂ ಉಚಿತವಾಗಿರುವುದಿಲ್ಲ. ಒಂದು ದಿನ ರಾತ್ರಿ ರಾಮುಗೆ ಕನಸು ಬಂತು. ಅಲ್ಲಿ ಒಂದು ವೃದ್ಧ ಮಹರ್ಷಿ ಕಾಣಿಸಿದರು. ಈ ಕೀಲಿ ಕೈಯು ನಿನ್ನದಲ್ಲ, ಅದು ಮಾಯಾ ದೇವತೆಯದು. ನೀನು ಅದನ್ನು ದುರ್ಬಳಕೆ ಮಾಡಿದರೆ ನಿನ್ನ ಕೈಯೇ ನಿನ್ನ ವೈರಿಯಾಗುತ್ತದೆ ಎಂದು ಎಚ್ಚರಿಸಿದರು. ರಾಮು ಭಯಭೀತನಾದನು. ಆದರೆ ಹಳ್ಳಿಯ ಜಮೀನ್ದಾರ್ ಅವನ ಶಕ್ತಿಯನ್ನು ಕಂಡು ಅಸೂಯೆಪಟ್ಟನು. ಅವನು ರಾಮುನನ್ನು ಹಿಡಿದು ಕೀಲಿ ಕೈಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದನು. ಜಗಳದಲ್ಲಿ ರಾಮುನ ಕೈಯು ತಾನಾಗಿಯೇ ಜಮೀನ್ದಾರನ ಬಳಿ ಇದ್ದ ಎಲ್ಲಾ ತಾಳಗಳನ್ನು ತೆರೆಯಿತು. ಜಮೀನ್ದಾರನ ಗುಪ್ತ ಸಂಪತ್ತು ಹೊರಬಿದ್ದಿತು. ಆದರೆ ರಾಮುನ ಕೈಯು ನಿಯಂತ್ರಣ ಕಳೆದುಕೊಂಡಿತು. ಅದು ತನ್ನದೇ ಮನೆಯ ಬಾಗಿಲುಗಳನ್ನು ತೆರೆಯತೊಡಗಿತು ಮತ್ತು ರಾಮುನ ರಹಸ್ಯಗಳನ್ನು ಎಲ್ಲರಿಗೂ ತೋರಿಸಿತು. ರಾಮು ಭಯದಿಂದ ಕಾಡಿಗೆ ಓಡಿದನು. ದೇವಸ್ಥಾನಕ್ಕೆ ಹಿಂದಿರುಗಿ ಕೀಲಿಯನ್ನು ಮರದ ಮೇಜಿನ ಮೇಲಿಟ್ಟನು. ನಾನು ಈ ಶಕ್ತಿಯನ್ನು ಬಯಸುವುದಿಲ್ಲ, ನನ್ನ ಸಾಮಾನ್ಯ ಕೈಗಳೇ ಸಾಕು ಎಂದು ಹೇಳಿದನು. ತಕ್ಷಣವೇ ಮಾಯಾ ಬೆಳಕು ಕಾಣಿಸಿತು. ವೃದ್ಧ ಮಹರ್ಷಿ ಕಾಣಿಸಿದರು. ನಿಜವಾದ ಕೀಲಿ ನಿನ್ನ ಹೃದಯದಲ್ಲಿದೆ ರಾಮು. ಮಾಯೆಗೆ ಅಂಟಿಕೊಳ್ಳದೆ ಸತ್ಯದೊಂದಿಗೆ ಜೀವಿಸು ಎಂದು ಹೇಳಿ ಮಾಯವಾದರು. ರಾಮುನ ಕೈ ಸಾಮಾನ್ಯವಾಯಿತು. ಆದರೆ ಅವನ ಹೃದಯವು ಹೊಸ ಶಕ್ತಿಯನ್ನು ಪಡೆಯಿತು, ಸಹಾಯ ಮಾಡುವ, ಪ್ರೀತಿಸುವ ಮತ್ತು ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ. ಹಳ್ಳಿಯ ಜನರು ಅವನನ್ನು ಇನ್ನೂ ಹೆಚ್ಚು ಪ್ರೀತಿಸತೊಡಗಿದರು, ಏಕೆಂದರೆ ಅವನು ಮಾಯೆಯಿಂದ ಮುಕ್ತನಾಗಿ ನಿಜವಾದ ಮನುಷ್ಯನಾಗಿದ್ದನು.